ಖಾರ ಪಪ್ಸ್ ತಿಂದಿದ್ದೀರಿ, ಆಲೂ ಪಪ್ಸ್ ತಿಂದಿದ್ದೀರಿ, ಆದರೆ ಯಾವಾಗಾದರೂ ಸ್ವೀಟ್ ಪಪ್ಸ್ ತಿಂದಿದ್ದೀರಾ? ಇಲ್ಲವೇ ಇಲ್ಲ, ಚಾನ್ಸೇ ಇಲ್ಲ. ಎಲ್ಲ ಹೇಗಿದ್ರಿ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ಒಂದು ಅಡ್ಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ವೆರೈಟೀಸ್ ಆಫ್ ಸ್ವೀಟ್ಸು, ಬಿಸ್ಕೆಟ್ಸು, ಆಮೇಲೆ ಸ್ವೀಟ್ ಪಪ್ಸು ಇದೆಲ್ಲ ಸಿಕ್ಕಾಬಡೆ ಫೇಮಸ್ ಅಂತೆ. 33 ವರ್ಷ ಹಳೆಯ ಬೇಕ್ರಿ ಕೂಡ ಹೌದು, ಅಯ್ಯಂಗಾರ್ ಬೇಕ್ರಿ. ಇವತ್ತು ಸೀದಾ ಶೇಷಾದ್ರಿಪುರಮಿಗೆ ಬಂದಿದ್ದೀನಿ. ಶೇಷಾದ್ರಿಪುರಮಲ್ಲಿರುವಂತಹ ಅಪೂರ್ವ ಅಯ್ಯಂಗಾರ್ ಬೇಕ್ರಿ ಒಂದು ಹಳೆ ಬೇಕ್ರಿ. ತಿಂಡಿಗಳು ಸಿಕ್ಕಾಬಟ್ಟೆ ಇವೆ. ಏನೇನು ತಿಂಡಿಗಳಿವೆ, ಯಾವುದು ಸ್ಪೆಷಲ್ಲು, ಇವರ ಸಿಗ್ನೇಚರ್ ಡಿಶ್ ಯಾವುದು, ಬನ್ನಿ ತಿಳ್ಕೊಂಬರೋಣ. ಅಂಗಡಿ ಓಪನ್ ಆಗಿ ಹೆಚ್ಚು ಕಮ್ಮಿ 33 ವರ್ಷ ಆಯಿತು. 33 ಇಯರ್ಸು. ಅದಕ್ಕೆ ಮೊದಲಿಂದಲೂ 30 ವರ್ಷದಿಂದ ಹಿಂದ್ಗಡೆ ರೋಡಲ್ಲಿದ್ವು. ನಮಗೆ MLC ರಾಮಚಂದ್ರ ಗೌಡರು ಅವರು ಸಹಾಯ ಮಾಡಿ ಜಾಗ ಕೊಡಿಸಿದ್ರು. ಇಲ್ಲಿ ಜಾಗ ತಗೊಂಡು ನಾನು ಚಿಕ್ಕ ವಯಸ್ಸಿಂದಲೂ ಇದೇ ಕೆಲಸ. ನನಗೆ 9ನೇ ವರ್ಷದಿಂದಲೂ ಬೇಕ್ರಿ ಫೀಲ್ಡೇನೆ. ನಾನು ಅಪ್ ಟು PUC ತನಕ ಬಂದೆ. ಆಮೇಲೆ ಪೂರ್ತಿ ಇದನ್ನೇ ತೊಡಗಿಸ್ಕೊಬಿಟ್ಟಿದ್ದೀನಿ. 10ನೇ ವರ್ಷದಿಂದ ಪೂರ್ತಿ ಇನ್ವಾಲ್ವ್ ಆಗಿದ್ದೇನೆ ಬೇಕ್ರಿಲಿ. ನನ್ನ ಮಗನೂ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದಾನೆ. ಹುಡುಗರು ಈ ನಡುವೆ ಸ್ವಲ್ಪ ಹುಡುಗರದ್ದು ಪ್ರಾಬ್ಲಮ್ ಆಗ್ತಾಯಿದೆ, ಸರಿಯಾಗಿ ಬರೋಲ್ಲ ಮಾಡಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಎಲ್ಲ ಏರುಪೇರು ಆಗ್ತಾಯಿದೆ, ಬೆಲೆಗಳೆಲ್ಲ ತುಂಬ ಏರುಪೇರು ಆಗ್ತಾಯಿದೆ. ಕಸ್ಟಮರು ಪರವಾಗಿಲ್ಲ, ಸಹಕರಿಸ್ತಾ ಇದ್ದಾರೆ, ತಗೊಳ್ಳೋದು ಮಾಡೋದು. ಹೇಳಿದ ಕೆಲವರೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ನಮ್ಮ ಸೋದರ ಮಾವ ನನ್ನ ಕರ್ಕೊಬಂದರು. ನಾವು SLC PUC ತನಕ ಓದಿದ್ವು. ಆಮೇಲೆ ಪೂರ್ತಿ ಇನ್ವಾಲ್ವ್ಮೆಂಟ್ ಆಗೋದು. 18-20ನೇ ವರ್ಷದಿಂದ ಬೇಕ್ರಿ ಫೀಲ್ಡೇನೆ. ಈ ಕೆಲಸ ಬಿಟ್ಟರೆ ನಮಗೆ ಬೇರೆ ಯಾವುದೂ ಬರೋಲ್ಲ. ಮಗನಿಗೂ ಅದೇ ಟ್ರೈನಿಂಗ್ ಆಯಿತು, ಅವನದು PUC ಆಯಿತು, ಅವನು ಮತ್ತೆ ಇದೇ ಫೀಲ್ಡಿಗೆ ಬಂದ. ಈಗ ಒನ್ ಮೋರ್ ಬೇರೆ ಕಡೆ ಇಲ್ಲಿ ಸ್ವಲ್ಪ ಒನ್ ವೇ ಇದೆ, ಸ್ವಲ್ಪ ಬಿಸ್ನೆಸ್ಗೆಲ್ಲ ತೊಂದರೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಬೇರೆ ಕಡೆ ಎಲ್ಲರೂ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಜಾಗ ಹುಡುಕ್ತಾ ಇದ್ದೀವಿ. ಇಷ್ಟರಲ್ಲೇ ಆಗುತ್ತೆ, ನಿಮಗೆ ತಿಳಿಸ್ತೀನಿ, ಬನ್ನಿ ಸರ್. ಸರ್, ನಾವು ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಿಬಿಡೋಕೆ ಅರ್ಲಿ ಮಾರ್ನಿಂಗು. ಏನೇನು ಪ್ರೊಡಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆಗೆ ಗಮನ ಕೊಡ್ತೀವಿ. ಇವತ್ತು ಏನು ಖರ್ಚಾಗಿದೆ, ನೆನ್ನೆ ಏನು ಖರ್ಚಾಗಿದೆ, ಇವತ್ತು ಏನು ಮಾಡಬೇಕು, ಯಾವ್ದು ಜಾಸ್ತಿ ಮಾಡಬೇಕು, ಯಾವ್ದು ಕಮ್ಮಿ ಮಾಡಬೇಕು ಅನ್ನೋದನ್ನು ಮಾಡಿಬಿಟ್ಟು ಒಂದು ಲೀಸ್ಟ್ ಮಾಡಿಬಿಟ್ಟು ಅದ್ರ ಪ್ರಕಾರ ಶುರು ಮಾಡ್ತೀವಿ. ಬೆಳಿಗ್ಗೆ 8 ಗಂಟೆ ಎಲ್ಲ ಕ್ಲೀನ್ ಮಾಡಿ ಕೆಲಸ ಶುರು ಮಾಡೋ ಅಷ್ಟೊತ್ತಿಗೆ, ಹಿಟ್ಟನ್ನು ಕಲಸಿ ಕೆಲಸ ಶುರು ಮಾಡೋ ಅಷ್ಟೊತ್ತಿಗೆ ಹುಡುಗರು ತೊಂದರೆ ಕೊಡ್ದಲ್ಲೇ, ರಜೆ ಗಿಜೆ ಹಾಕ್ತಲ್ಲೇ, ಚಕ್ಕರ್ ಹೊಡಿದಲ್ಲೇ ಹೋದರೆ ಕರೆಕ್ಟಾಗಿ 9:30-10 ಗಂಟೆಯಿಂದ ಎಲ್ಲ ಪ್ರೊಡಕ್ಷನ್ ಒಂದು ಕಡೆಯಿಂದ ಇಳಿಯುತ್ತೆ. ಹೆಚ್ಚು ಕಮ್ಮಿ 2 ಗಂಟೆ ಅಷ್ಟೊತ್ತಿಗೆ ಓವನ್ ಕೆಲಸ ಎಲ್ಲ ಮುಗಿದೋಗುತ್ತೆ. ನಮ್ಮಲ್ಲಿ ದಿಲ್ ಪಸಂದ್ ಅಂತ ಒಂದು ಮಾಡ್ತೀವಿ. ಅದು ಬ್ರೆಡ್ಡು, ರಸ್ಕು, ಬಿಸ್ಕತ್ಸ್ ಎಲ್ಲ ತುಂಬ ತಗೊಂಡು ಹೋಗ್ತಾರೆ. ಅದು ಮೊದಲೇ ಮಾಡಿಡ್ತೀವಿ, ತೊಂದರೆ ಇಲ್ಲ, ಕಾಯೋಂಗಿರಲ್ಲ. ಅದು ಅಷ್ಟೇ, ಬ್ರೆಡ್ಡು ಅಷ್ಟೇ, ನಿಪ್ಪಟ್ಟು ಅಷ್ಟೇ, ಬೇಕರಿ ನಿಪ್ಪಟ್ಟು ದೇಶ ವಿದೇಶಕ್ಕೆಲ್ಲ ತಗೊಂಡು ಹೋಗ್ತಾರೆ. ಬಂದು 15 ಪ್ಯಾಕೆಟು 20 ಪ್ಯಾಕೆಟು ಈ ಥರ ತಗೊಂಡು ಹೋಗ್ತಾರೆ. ಮೊದಲೇ ಹೇಳಿರ್ತಾರೆ, ಫೋನ್ ಮಾಡಿ ಆರ್ಡ್ರ್ ಕೊಟ್ಟಿರ್ತಾರೆ, ಮಾಡಿಟ್ಟಿರ್ತೀವಿ. ರಜೆ ಅಂತ ಏನಿಲ್ಲ, ನಮ್ಮದು ಫುಡ್ ಐಟಮು ಚೈನು ಒಂಥರ ವರ್ಕು. ಹುಡುಗರಿಗೆ ರಜೆ ಬೇಕು ಅಂದಾಗ ಕೊಡ್ತೀವಿ. ಅವ್ರಿಗೆ ರಜೆ ಬೇಕು, ಸಿಕ್ ಲೀವೋ ಮತ್ತೊಂದೋ ಮುಗ್ದೊಂದೋ ಮನೆಗೆ ಏನಾರು ಹೋಗಬೇಕು ಅಂದಾಗ ಕೊಡ್ತೀವಿ. ನಮಗೂ ಸಿಕ್ ಬಂತು ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು.
ತೀರಾ ಎಲ್ರಿಗೂ ತೊಂದರೆ ಆಯಿತು ಅಂದರೆ ಅವತ್ತು ಒಂದು ದಿವಸ ಪ್ರೊಡಕ್ಷನ್ ನಿಲ್ಲಿಸ್ಬಿಟ್ಟು ಬರೀ ಕೌಂಟ್ರ್ ಓಪನ್ ಆಗಿರುತ್ತೆ. ನಿನ್ನೆ ಮಾಡಿದ್ರೆ ಬೆಳಗ್ಗೆ ಮಾರ್ತಾಯಿರ್ತೀವಿ. ರಾತ್ರಿ ಬ್ರೆಡ್ ತಯಾರಾಗುತ್ತೆ ಒಂದೊಂದು ಸಾರಿ 7 ಗಂಟೆಗೆ. ಬೆಳಗ್ಗೆ ಪ್ರೊಡಕ್ಷನ್ನು ಕೊಡೋಕ್ಕಾಗಲ್ಲ ಅಂತ ರಾತ್ರಿ ಮಾಡ್ತೀವಿ, ಬೆಳಗ್ಗೆ ಸೇಲ್ಸ್ ಮಾಡ್ತೀವಿ. ಹೀಗಾಗಿ ಬ್ರೆಡ್ಗೆ ಒಂದು 3 ಡೇಸ್ ಏಜ್ ಇರುತ್ತೆ, ಏನು ತೊಂದರೆ ಏನಿಲ್ಲ. ಬ್ರೆಡ್ಡು ಬನ್ನು ಬಿಸ್ಕತ್ಗೆ ಏನು 30 ದಿವಸ ಇದೆ ಟೈಮು. ಕೇಕ್ಸು 3-4 ಡೇಸು ಏನು ತೊಂದರೆ ಆಗಲ್ಲ. ಅದು ನೋಡ್ಕೊಂಡು ಮಾಡ್ತೀವಿ. ವೆಜ್ ಪಪ್ಸ್ ತಿಂದಿದ್ದೀರಾ, ಆಲೂ ಪಪ್ಸ್ ತಿಂದಿದ್ದೀರಾ, ಆಮೇಲೆ ನೀವು ಪಪ್ಸಲ್ಲಿ ವೆರೈಟಿ ತಿಂದಿದ್ದೀರಾ. ಬಟ್ ಯಾವತ್ತಾದರೂ ಸ್ವೀಟ್ ಪಪ್ಸ್ ತಿಂದಿದ್ದೀರಾ? ಇಲ್ಲ ಅಲ್ಲ. ನೋಡಿ ಇಲ್ಲಿ ಇವತ್ತು ನಾನು ಆರ್ಡ್ರ್ ಮಾಡಿದ ಇಲ್ಲಿನ ಸ್ಪೆಷಲ್ ಐಟಮು ಸ್ವೀಟ್ ಪಪ್ಸ್. ಸೀರಿಯಸ್ಲಿ ನಾನು ಕೇಳಿದೆ, ನಾನು ಅವರಿಗೆ ಮೋಸ್ಟ್ಲಿ ಸ್ವೀಟ್ ಬನ್ ಹಂಗೇನೋ ಇರ್ಬೋದು. ಇಲ್ಲ ಸರ್, ಇದು ನಮ್ಮಲ್ಲಿ ಸ್ಪೆಷಲ್ ಸ್ವೀಟ್ ಪಪ್ಸ್ ಅಂದರು. ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು ಸ್ವೀಟ್ ಪಪ್ಸ್ ಹೆಂಗಿರ್ಬೋದು ಅಂತ ನೋಡೋಣ ಅಂತ ಫಸ್ಟಿಗೆ ನಾನು ಒಂದು ಸ್ವೀಟ್ ಪಪ್ಸ್ ತೊಗೊಂಡೆ. ಓಹೋ ನೋಡಿ, ನೋಡೋಕೆ ಪಪ್ಸ್ ಥರನೇ ಇದೆ, ಬಟ್ ಸ್ವಲ್ಪ ಕ್ರೀಮೆಲ್ಲ ಹಾಕಿದ್ದಾರೆ. ಒಂದು ಟೇಸ್ಟ್ ನೋಡೋಣ. ಆಹಾ, ಸೀರಿಯಸ್ಲಿ ಸೂಪರ್ ಆಗಿದೆ ಈ ಪಫ್ಫು. ನಿಮಗೇನು ಗೊತ್ತಾ, ಒಂಥರ ಈ ಕ್ರೀಮ್ ಬನ್ನಿ ಹೆಂಗೋ ಹಾಗೆ ಇದು, ಬಟ್ ಪಪ್ಸು ಫ್ಲೇವರ್ ಇರುತ್ತೆ ಗೊತ್ತಾ. ಪಪ್ಸ್ ನೀವು ಒಳಗೆ ಮಸಾಲ ಹಾಕಿದ್ರೆ ಅದ್ರ ಹೊರಗೆ ಇರುತ್ತಲ್ಲ, ಆ ಫ್ಲೇವರಿಗೆ ಈ ಒಂದು ಕ್ರೀಮ್ ಮಿಕ್ಸ್ ಆಗಿದೆ ಆಯಿತಾ. ಡಿಫ್ರೆಂಟ್ ಫೀಲ್ ಕೊಡುತ್ತೆ ನಿಮಗೆ. ಆ ಟೇಸ್ಟು ಅಷ್ಟೇ ನಿಮಗೆ ಹೆವಿ ಸ್ವೀಟ್ ಆಗಿರಬಾರ್ದು. ಆಮೇಲೆ ಇದನ್ನು ನೋಡುವಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ ಎಲ್ಲೋ ಆಯಿಲಿ ಫುಲ್ ಇರ್ಬೋದೇನೋ ಅಂತ. ಆ ಥರ ಏನೂ ಇಲ್ಲ, ಸಕ್ಕತ್ತಾಗಿ ಕೊಟ್ಟಿದ್ರು. ಆದರೆ ಆ ಕ್ರೀಮ್ ಜೊತೆ ಬೊಂಬಾಟಾಗಿದೆ. ಸ್ವೀಟ್ ಪಪ್ಸು ಮಸ್ಟ್ ಟ್ರೈ ಮಾಡಿ. ಯಾಕಂದರೆ ಆ ಕ್ರೀಮಿಗೆ ಈ ಪಪ್ಸಿದ್ದೊಂದು ಈ ಫ್ಲೇವರ್ ಇದೆ ಗೊತ್ತಾ. ಇದು ಹೊರಗಡೆ ನೋಡಿ ಎಷ್ಟು ತೆಳುವಾಗಿ ಹಾಕಿದ್ದಾರೆ, ಹಂಗೆ ಪುಡಿ ಆಗುತ್ತೆ ನಿಮಗೆ. ನಾನು ತಿನ್ನಬೇಕಾದ್ರೆ ಏನೋ ಒಂದು ಫ್ಲೇವರು ನಂಗೆ ಕೊಡ್ತಾಯಿದೆ ಅನಿಸು. ಚಿರೋಟಿ ಮಾಡ್ತೀವಿ ಗೊತ್ತಾ. ಚಿರೋಟಿಗೆ ಹಾಲು ಹಾಕಿ ತಿಂದಾಗ ಒಂದು ಫ್ಲೇವರ್ ಕೊಡುತ್ತೆ ನಿಮ್ಗೆ. ಆ ಚಿರೋಟಿದು ಫ್ಲೇವರ್ ಜೊತೆಗೆ ಹಾಲು ಮಿಕ್ಸ್ ಆಗಿ ಬರುತ್ತಲ್ಲ, ಇದೊಂಥರ ನಂಗೆ ಹಾಗೆ ಫೀಲ್ ಕೊಟ್ಟಂಗಾಯಿತು. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನಿಮ್ಗೆ ಫುಲ್ ಕ್ರೀಮೇನಿರಲ್ಲ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಫುಲ್ ಕ್ರೀಮೇನಿರಲ್ಲ, ಸ್ವಲ್ಪ ಕ್ರೀಮ್ ಇರುತ್ತೆ. ಆಮೇಲೆ ನೋಡಿ ಈ ಥರ ಹಂಗೆ ಪುಡಿ ಆಗೋಗ್ಬಿಡುತ್ತೆ. ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿದೆ. ಪಪ್ಸ್ ಹಿಂಗೆ ತಿಂದ್ರೇ ಮಜಾ. ಅದು ಡೀಸೆಂಟಾಗಿ ಯಾರೂ ತಿನ್ನಲ್ಲ, ಹಿಂಗೆ ತಿಂದ್ರೇ ಪಪ್ಸ್ ತಿಂದಂಗೆ. ನನಗಂತೂ ಸೀರಿಯಸ್ಲಿ ಇದನ್ನು ಸಿಕ್ಕಾಬಡ ಇಷ್ಟ ಆಯಿತು. ಇವತ್ತು ಬಂದಿರುವಂತಹ ಈ ಒಂದು ಅಪೂರ್ವ ಅಯ್ಯಂಗಾರಲ್ಲಿ ಸಿಗ್ನೇಚರ್ ಅಂತ 3 ತಗೊಂಡೆ. ಮೈನು ಮಿಲ್ಕ್ ರಸ್ಕು ಹೆವಿ ಫೇಮಸ್ ಮತ್ತು ಹೆವಿ ಟೇಸ್ಟ್ ಅಂತ ಹೇಳಿದ್ರು, ಅದೊಂದು. ಆಮೇಲೆ ಇದು ಆ ವಿಡಿಯೋ ಮಾಡುವಾಗಲೇ ನೀವು ನೋಡಿದ್ರಿ, ಒಂದಿಷ್ಟು ಗೋಡಂಬಿ ಹಾಕಿ ಈ ಒಂದು ಗೋಡಂಬಿ ಬಿಸ್ಕೆಟು ಇದೆಲ್ಲ ಸ್ವೀಟ್ ಆದಮೇಲೆ ಒಂದು ಖಾರ ಇರಲಿ ಅಂತ ಒಂದು ಖಾರ ಬಿಸ್ಕೆಟು ತಗೊಂಡೆ. ಸೊ ಟೇಸ್ಟ್ ನೋಡೋಣ. ಸೊ ಸಂಜೆ ಹೊತ್ತು ನಿಮಗೆ ಲೈಟಾಗಿ ಏನಾದರೂ ಒಂದು ತಿನ್ಕೊಂಡು ಒಂದು ಟೀಗೆ ಕಾಫಿ ಕುಡ್ಕೊಂಡು ಹೋಗೋಕ್ಕೆ ಒಂದು ಒಳ್ಳೆ ಅಡ್ಡ ಅಂತ ಹೇಳ್ಬೋದು. ಇಲ್ಲಿನ ಸಿಗ್ನೇಚರ್ ಫಸ್ಟ್ ಟ್ರೈ ಮಾಡೋಣ. ಈ ಒಂದು ಮಿಲ್ಕ್ ರಸ್ಕ್ ಹೆಂಗಿದೆ ನೋಡೋಣ. ಮಾಮೂಲು ರಸ್ಕ್ ತಿಂದಿರ್ತೀವಿ, ರಸ್ಕ್ ಅಂದರೆ ಮೂಗು ಮುರಿಯವರೇ ಜಾಸ್ತಿ. ನೋಡೋಣ ಈ ಟೇಸ್ಟ್ ಹೆಂಗಿದೆ ಅಂತ. ಅದ್ಭುತ ರುಚಿ. ನಿಮಗೆ ಇದು ರಸ್ಕ್ ಅನ್ನೋ ಫೀಲೇ ಬರೋಲ್ಲ. ನೀವು ಇಲ್ಲಿ ಬಂದಾಗ ಬೇಕಿದ್ರೆ ಮಿಲ್ಕ್ ರಸ್ಕ್ ತೊಗೊಂಡು ನೋಡಿ, ನಿಮಗೆ ಯಾವುದೇ ಕಾರಣದಲ್ಲೂ ಇದೊಂದು ಮಿಲ್ಕ್ ರಸ್ಕ್ ಅಂತ ಅನಿಸೋದೇ ಇಲ್ಲ. ಏನೋ ಒಂಥರ ಸ್ವೀಟ್ ತಿಂದಂಗೆ ಫೀಲು. ಅಂದರೆ ನಿಮಗೆ ಸ್ವೀಟ್ ಇಲ್ಲ, ಲೈಟ್ ಮೈಲ್ಡ್ ಆಗಿದೆ. ಬಟ್ ಬಾಯಿಗೆ ಹಾಕಿದ್ರೆ ಹಂಗೆ ಕರ್ಗೋಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸು ಅಷ್ಟೇ. ಆ್ಯಕ್ಚುಲಿ ಅಪೂರ್ವ ಬೇಕ್ರಿ ಅಂದಾಗ ಮಿಲ್ಕ್ ರಸ್ಕೆ ಅವರ ಸಿಕ್ಕಾಪಟ್ಟೆ ಫೇಮಸ್ಸು. ತುಂಬಾ ಚೆನ್ನಾಗಿ. ನೀವು ಇನ್ನು ಇದನ್ನೇ ನಾವು ಟೀ ಜೊತೆ ಅಂತೂ ಮುಳಿಸ್ಬಿಟ್ರೆ ಅಂತೂ ಕೇಳೋದೇ ಬೇಡ, ಅದ್ಭುತ ರುಚಿ. ಇದರ ನಂತರ ನನಗೆ ಆ ರಸ್ಕ್ ತಿಂದಾಗೇನು ತುಂಬ ಸ್ವೀಟ್ ಅನಿಸಿಲ್ಲ. ನಾನು ಖಾರ ಬಿಸ್ಕೆಟ್ ತೊಗೊಂಡಿದ್ದೆ ಆ್ಯಕ್ಚುಲಿ ಒಂದು ಸ್ವೀಟು ಒಂದು ಖಾರ ಇರಲಿ ಅಂತ. ನನಗೇನು ಆ ಥರ ಫೀಲ್ ಕೊಟ್ಟಿಲ್ಲ, ಯಾಕಂದರೆ ಮೈಲ್ಡ್ ಆಗಿದೆ, ಟೇಸ್ಟು ಅಷ್ಟೇ ಸೂಪರ್ ಆಗಿದೆ. ಇದರ ನಂತರ ತಗೊಂಡಿದ್ದು ಈ ಒಂದು ಗೋಡಂಬಿ ಬಿಸ್ಕೆಟು. ಕಲರು ಅದ್ರ ಮೇಲೆ ಹಾಕಿರೋ ಗೋಡಂಬಿ ನೋಡುವಾಗಲೇ ಯಾರಿಗಾದರೂ ಹಸು ಶುರು ಆಗ್ಬಿಡ್ಬೇಕು ತಿನ್ನೋಣ ಅಂತ. ನೋಡೋಣ ಇದೊಂದು ಟೇಸ್ಟ್ ಹೆಂಗಿದೆ ಅಂತ.
ಸ್ಮೂತ್ ಆಗಿದೆ. ಬಿಸ್ಕೆಟ್ ಅಂದರೆ ಬಿಸ್ಕೆಟ್ ಎಷ್ಟು ಸ್ಮೂತ್ ಅಂದರೆ ಇದೂ ಅಷ್ಟೇ. ನಿಮಗೆ ತಿಂತಾಯಿದ್ರೆ ಒಂಥರ ತುಪ್ಪ ಬೆಣ್ಣೆ ಫೀಲು ಒಂಥರ ಅದ್ಭುತವಾಗಿದೆ. ಆಮೇಲೆ ಒಂದಿಷ್ಟು ಗೋಡಂಬಿಗಳು, ಆ ಗೋಡಂಬಿ ಬಿಸ್ಕೆಟ್ ಒಟ್ಟಿಗೆ ಅಲ್ಲೇ ಕರ ಅಂತ ಒಂದೆರಡು ಗೋಡಂಬಿನೂ ಸಿಗುತ್ತೆ. ಟೇಸ್ಟ್ ವೈಸು ಈ ಬಿಸ್ಕೆಟು ಸಕ್ಕತ್ತಾಗಿದೆ. ಇದೆಲ್ಲ ಆದಮೇಲೆ ಇನ್ನು ಲಾಸ್ಟಿಗೆ ಖಾರ ಬಿಸ್ಕೆಟ್ ಇರಲಿ, ಯಾಕಂದರೆ ಸ್ವೀಟ್ ತಿಂದಿರ್ತೀವಿ, ಜೊತೆಗೆ ಒಂದು ಖಾರ ಇರಲಿ ಅಂತ ಒಂದು ಖಾರ ಬಿಸ್ಕೆಟು ತೊಗೊಂಡೆ. ಸೊ ಬಿಸ್ಕೆಟ್ಗಳೆಲ್ಲ ಸ್ಮೂತಾಗಿ ಮಾಡಿದಾರಪ್ಪ, ಅದೊಂದು ಭಾಳ ಖುಷಿ ಆಗುತ್ತೆ. ಖಾರ ಬಿಸ್ಕೆಟಲ್ಲಿ ಫಸ್ಟ್ ಒಂದು ಹೇಳ್ಬೇಕೇನು ಗೊತ್ತಾ, ಇದನ್ನು ತಿನ್ನೋದೇ ಬೇಡ, ನಾಲಿಗೆ ಮೇಲೆ ಇಟ್ಕೊಂಡ್ರೆ ಹಾಗೆ ಕರ್ಗೋಗುತ್ತೆ. ಆಮೇಲೆ ಖಾರ ಬಿಸ್ಕೆಟ್ ಅಂದರೆ ಮೀಡಿಯಮ್, ನಿಮಗೇನು ಹೆವಿ ಖಾರ ಇಲ್ಲ, ಅದರೆಲ್ಲ ಜೀರಿಗೆ ಆಮೇಲೆ ಕಾಳುಮೆಣಸು ಫ್ಲೇವರು ಎಲ್ಲ ಒಟ್ಟಿಗೆ ಸಿಗ್ತಿದೆ. ಟೇಸ್ಟ್ ವೈಸು ಇದು ಸೂಪರಾಗಿದೆ. ಟೋಟಲ್ ನಾನು 3 ಬಿಸ್ಕೆಟ್ ಟ್ರೈ ಮಾಡಿದೆ, 3 ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ರಸ್ಕ್ ಮಾತ್ರ ಮಸ್ಟ್ ಟ್ರೈ ಅಂತ ಹೇಳ್ತೀನಿ, ಯಾಕಂದರೆ ಈ ಥರದ ರಸ್ಕ್ ನಾನು ಎಲ್ಲೂ ತಿಂದೇ ಇರಲಿಲ್ಲ. ಬೆಳಗ್ಗೆ 7:30 8 ಗಂಟೆಗೆ ಓಪನ್ ಮಾಡ್ತೀವಿ, ರಾತ್ರಿ 10 ಗಂಟೆ ತನಕ ಸರ್ವಿಸ್ ಕೊಡ್ತೀವಿ ನಾನ್ ಸ್ಟಾಪು. ಇದು ಶೇಷಾದ್ರಿಪುರಂ ಫಸ್ಟ್ ಮೈನ್ ರೋಡ್ನಲ್ಲಿದೆ, ಡೋರ್ ನಂಬರ್ 56, ಫಸ್ಟ್ ಮೈನ್ ರೋಡ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರು 20. ಅಪೂರ್ವ ಅಯ್ಯಂಗಾರ್ ಬೇಕ್ರಿ, ನನ್ನ ಮಗಳ ಹೆಸರು ಇಟ್ಟಿದ್ದೀನಿ ಸರ್. ವಿಳಾಸ ಈ ವಿಳಾಸಲ್ಲಿ ಫೋನ್ ಮಾಡಿಬಿಟ್ಟು ಆರ್ಡ್ರ್ ಕೊಟ್ಟರೆ ನಾವು ತಯಾರು ಮಾಡಿ ಇಡ್ತೀವಿ. ಅಕಸ್ಮಾತ್ ಯಾವ್ದಾದ್ರು ಒಂದೊಂದು ಐಟಮ್ ಮಾಡಲ್ಲ ಅಂದರೆ ನಾವು ಹೇಳ್ತೀವಿ, ಒಂದು ಸರಿ ಕನ್ಸಲ್ಟ್ ಮಾಡಿಬಿಟ್ಟು ಏನೇನು ಬೇಕು ಎತ್ತ ಬೇಕು ಅಂದರೆ ನಾವು ಪಕ್ಕಾ ರೆಡಿ ಮಾಡಿ ಇಟ್ಟಿರ್ತೀವಿ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗಂತೂ ಇಲ್ಲಿನ ಬಿಸ್ಕೆಟ್ಗಳು ಆಮೇಲೆ ಸ್ವೀಟ್ ಪಫ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಹೊಸ ರೀತಿ, ಹೊಸ ಸ್ಟೈಲು, ಹೊಸ ರುಚಿ ಕೂಡ ಹೌದು. ಎಲ್ಲನೂ ಫ್ರೆಶ್ ಆಗಿ ಇಲ್ಲೇ ಪ್ರಿಪೇರ್ ಆಗುತ್ತೆ. ಕಿಚನ್ ಕೂಡ ನೀವು ನೋಡಿದ್ರಿ, ಅದ್ಭುತವಾಗಿದೆ. ಬನ್ನಿ. ಆಮೇಲೆ ಈ ಒಂದು ಅಪೂರ್ವ ಅಯ್ಯಂಗಾರ್ ಬೇಕ್ರಿ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನ್ನು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿಗೆ ಬರ್ತೀರಾ. ಶೇಷಾದ್ರಿಪುರಮಲ್ಲೇ ಇರುವಂಥದ್ದು. ಬನ್ನಿ. ನೀವು ಇನ್ನೇನು ಮದುವೆ ಸಮಾರಂಭ ಬರ್ಡೇ ಪಾರ್ಟಿಗಳಿಗೆಲ್ಲ ಇಲ್ಲಿಂದ ಬಿಸ್ಕೆಟು ಸ್ವೀಟು ಕೇಕು ತೊಗೊಂಡು ಹೋಗ್ಬೋದು. ಒಂದು ಅದ್ಭುತ ಟೇಸ್ಟ್ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್, ಬಾಯ್.